ನೀವು ನೋಡ್ತಾ ಇದ್ದೀರಾ ನ್ಯೂಸ್ 24 ಕನ್ನಡ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘ ಜಿಲ್ಲಾ ಘಟಕದ ವತಿಯಿಂದ ಮಹತ್ವದ ಪದಾಧಿಕಾರಿಗಳ ಸಭೆ ನಡೆಯಿತು. ಪ್ರವಾಸಿ ಮಂದಿರದಲ್ಲಿ ಜರುಗಿದ್ದ ಈ ಸಭೆಯಲ್ಲಿ ಸರ್ಕಾರದ ವಿವಿಧ ಅಧೀನ ಸಂಸ್ಥೆಗಳಲ್ಲಿ ದುಡಿಯುತ್ತಿರುವ ಪೌರ ನೌಕರರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರವನ್ನು ಒತ್ತಾಯಿಸಲು ತೀರ್ಮಾನಿಸಲಾಯಿತು. 5/7/2026 ಮುದ್ದೇಬೇಡ ಪಟ್ಟಣದಲ್ಲಿ ನೂತನ ಜಿಲ್ಲಾಧ್ಯಕ್ಷರ ಪದಾಧಿಕಾರಿಗಳ ಆಯ್ಕೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಹೇಂದ್ರ ತಿಮ್ಮಯ್ಯ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆದಿದ್ದು, ಆ ಸಭೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ನನ್ನನ್ನು ಭೀಮಾಶಂಕರ್ ಕಾಂಬ್ಳೆಯನ್ನು ಆಯ್ಕೆ ಮಾಡಿರುತ್ತದೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಆದೇಶವನ್ನು ಹೊರಡಿಸಿರುತ್ತಾರೆ. ಅದರ ಪ್ರಯುಕ್ತ ನನ್ನ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಸಂಘದ ಪದಾಧಿಕಾರಿಗಳು ಹೆಸರನ್ನು ಪ್ರಸ್ತಾಪಿಸಲು ಈ ಸಭೆ ನಡೆದಿತ್ತು. ಈ ನನ್ನ ಜಿಲ್ಲಾ ಕಮಿಟಿ ಹಾಗೂ ನಮ್ಮ ಪೌರ ನೌಕರರ ಜಿಲ್ಲೆಯ ವಿವರ ಹೀಗಿದೆ. ಬೆಳಗಾವಿ ವಿಭಾಗ ಮಟ್ಟದ ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀ ವೀರೇಶ್ ಹಟ್ಟಿ ಮುಖ್ಯಾಧಿಕಾರಿಗಳು ಕೋಲಾರ ಪಟ್ಟಣ ಪಂಚಾಯತ್ ಅವರನ್ನು ಆಯ್ಕೆಗೊಂಡಿರುತ್ತಾರೆ. ಅದೇ ರೀತಿಯಾಗಿ ರಾಜ್ಯ ಪರಿಷತ್ ಸದಸ್ಯರು ಶ್ರೀ ಪ್ರತಾಪ್ ಕೋಡಿಗೆ ಮುಖ್ಯಾಧಿಕಾರಿಗಳು ನಿರ್ಮೂಲಿ ಇವರು ಕೂಡ ರಾಜ್ಯ ಪರಿಷತ್ ಸದಸ್ಯರಿಗೆ ಆಯ್ಕೆಗೊಂಡಿರುತ್ತಾರೆ. ಗೌರವ ಅಧ್ಯಕ್ಷರು ಶ್ರೀ RS ಶಿವಮೊಗ್ಗ ಪಟ್ಟಣ ಪಂಚಾಯತಿ ತಿಕೋಟ ಇವರು ಕೂಡ ನಮ್ಮ ಗೌರವ ಅಧ್ಯಕ್ಷರಿಗೆ ಆಯ್ಕೆಗೊಂಡಿದ್ದಾರೆ. ಮತ್ತು ಜಿಲ್ಲಾ ಅಧ್ಯಕ್ಷರಾಗಿ ನಾನು ಭೀಮಾಶಂಕರ್ ಕಾಂಬ್ಳೆ ನೇಮಕಗೊಂಡಿದ್ದೇನೆ. ಅದೇ ರೀತಿ ಉಪಾಧ್ಯಕ್ಷ ಶ್ರೀಕಾಂತ್ ಪಡಶೆಟ್ಟಿ ಮುದ್ದೇಬೇಡ ಪುರಸಭೆ ಇವರು ಕೂಡ ಆಯ್ಕೆಗೊಂಡಿದ್ದಾರೆ. ಮತ್ತು ಪ್ರಧಾನ ಕಾರ್ಯದರ್ಶಿ ಶ್ರೀ ಪ್ರವೀಣ್ ಸೋನಾರ್ ಕಚೇರಿ ವ್ಯವಸ್ಥಾಪಕರು ಇಂಡಿ ಪುರಸಭೆ ಇವರು ಪ್ರಧಾನ ಕಾರ್ಯದರ್ಶಿ. ಅದೇ ರೀತಿ ಕಾರ್ಯದರ್ಶಿ ನಮ್ಮ ಸಂಘದ ಕಾರ್ಯದರ್ಶಿ ಶ್ರೀಪಾದ್ ಜೋಶಿ ತಾಳಿಕೋಟಿ ಪುರಸಭೆ ಮತ್ತು ಸಂಘಟನಾ ಕಾರ್ಯದರ್ಶಿಗಳು ಅಶೋಕ್ ಗಾಯಕ್ವಾಡ್ ಕಾಗವಾಡ ನಿಡಗುಂದಿ PP. ಅದೇ ರೀತಿ ಜಂಟಿ ಕಾರ್ಯದರ್ಶಿ ಜಾವೇದ್ ನಾಯ್ಕೋಡಿ ಮುದ್ದೇಬೇಡ ಪುರಸಭೆ. ಸಹ ಸಂಘಟನಾ ಕಾರ್ಯದರ್ಶಿಗಳು ಶ್ರೀ ಸುರೇಶ್ ಅಮರಣ್ಣವರು TMC ಕಂದಾಯ ಅಧಿಕಾರಿಗಳು ತಾಳಿಕೋಟಿ ಪುರಸಭೆ. ಅದೇ ಖಜಾನ್ಸಿಯಾಗಿ ಜಿಲ್ಲಾ ಖಜಾನ್ಸಿ ಶಂಸುದ್ದೀನ್ ಮುಲಿಮನಿ TMC ಮುದ್ದೇಬೇಡ. ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಶ್ರೀ ಸುರೇಶ್ ಬಾಗೇವಾಡಿ ಕಚೇರಿ ವ್ಯವಸ್ಥಾಪಕರು ಬಸವನ ಬಾಗೇವಾಡಿ. ಜಿಲ್ಲಾ ಕಾನೂನು ಸಲಹೆಗಾರರಾಗಿ ಶ್ರೀ HA ಡಾಲಾಯ್ತು TMC ಮುದ್ದೇಬೇಡ ಪುರಸಭೆ. ಜಿಲ್ಲಾ ನಿರ್ದೇಶಕರು ಶ್ರೀ BR ಸಿಂಗೆ UDC ವಿಜಯಪುರ ಮತ್ತು ಮುತ್ತುರಾಜ್ ಹಿರೇಮಠ ದೇವರಿಪಲ್ಲಿ ಯಾಸಿನ್ ಮುಂಡೇಕರ್ ಆಲ್ಮೇಲ್ ಪಟ್ಟಣ ಪಂಚಾಯತಿ. ಸೋಮು ಗೋಬಿ ದೇವರಿಪಲ್ಲಿ ಪಟ್ಟಣ ಪಂಚಾಯತಿ. ಶ್ರೀಮತಿ ಮರಿಯವ್ವ ದೊಡ್ಮನಿ ನಗರಸಭೆ ಶ್ರೀಮತಿ. ರುಕ್ಮವ್ವ ನಂದಿ ಪುರಸಭೆ ಬಸವನ ಬಾಗೇವಾಡಿ. ಸಿದ್ಲಿಂಗಯ್ಯ ಪಾಟೀಲ್ ಈ ಥರ ನಮ್ಮ ಸಂಘದಿಂದ ಆಯ್ಕೆಗೊಂಡಿದ್ದೇವೆ. ಅದೇ ರೀತಿ ಶಾಖಾ ಸಂಘದ ಜಿಲ್ಲಾಧ್ಯಕ್ಷ ಎಲೆಕ್ಷನ್ ಕತ್ತಿದ್ದರೆ ಅಲ್ಲಿ ಎಲ್ಲರಾಗಿ ಎಲ್ಲರೂ ಈ ಕರೆದು ಪ್ರೆಸ್ ಮೀಟ್ ಕರೆದು ವಿಚಾರ ಏನಾಗಿತ್ತು ಅಂದರೆ ನಾವು ಈ ಪ್ರೆಸ್ ಮೀಟ್ ಕರೆದು ವಿಚಾರ ಸರ್ ಅದೇ ನಮ್ದು ಎಲ್ಲ ರಾಜ್ಯದ ಜಿಲ್ಲಾ ತುಂಬ ನಾವು ನೇಮಕಗೊಂಡು ಇಂಥದ್ದವರಿಗೆ ನಮ್ಮ ಸನ್ಮಾನ ತಗೊಂಡಿದ್ವಿ. ಮುಂದಿನ ತೀರ್ಮಾನದಲ್ಲಿ ನಮ್ಮದು ರಾಜ್ಯಾಧ್ಯಕ್ಷರು ಆದಂಥ ಶೈಲಾ KD ಮೇಡಮ್ ಅವರಿಗೆ ಪದಗ್ರಹಣ ಕಾರ್ಯಕ್ರಮ ಮಾಡೋ ಸಂಬಂಧ ನಾವು ಇನ್ನು ಎಲ್ಲ ಇದು ತಿಳಿಸಿ ಈ ಟೀಮ್ ಎಲ್ಲ ನಮ್ಮದೆಲ್ಲ ಇವೆಂಟ್ಗಳಿಗೆ ಎಲ್ಲ ಪುರಸಭೆ ಪಟ್ಟಣ ಪಂಚಾಯತಿ ತಿರುಗಾಡಿ ಅಲ್ಲಿ ಮುಂದಿನ ಪದಗ್ರಹಣದ ಬಗ್ಗೆ ವಿಚಾರ ಮಾಡಕ್ಕೆ ಮಾಡಿದ ಆ ಡೇಟ್ ನಿಮ್ಗೆ ತಿಳಿಸಿ ಸರ್. ಪದಗ್ರಹಣದ್ದು ರಾಜ್ಯಾಧ್ಯಕ್ಷರು ಈ ಪೌರ ಸೇವಾ ನೌಕರರ ಸಂಘ ಸೇವಾ ಸಂಘ ಅಂದ್ರೆ ಏನು ಅಪಾಯಿಂಟ್ಮೆಂಟ್ ಆಗ್ಯಾವ ಸರ್. ಪೌರ ಕಾರ್ಮಿಕರು ಲೋಡರ್ಸ್ ಅವರಿಗೆ ಸರ್ಕಾರ ಒಂದು ರಿಸ್ಟ್ರಿಕ್ಷನ್ ಕಾಯಂ ಮಾಡ್ಕೊಂಡಾರೆ. ಒಂದು 75% ನಾವು ಕೊಡ್ತೀವಿ, 25% ನಿಮ್ಮ ನಗರಸ್ಥಾನ ಕೊಡ್ರಿ ಅಂತೇಳಿ ಇನ್ನು ಗೌರ್ಮೆಂಟ್ ಗ್ರ್ಯಾಂಟ್ ಅವ್ರಿಗೆ ಅಲೋಕೇಟ್ ಆಗಿದೆ. 2020 ಪೌರ ನೌಕರರಿಗೂ ಅಥವಾ ಪೌರ ಕಾರ್ಮಿಕರಿಗೆ ಹಾಂ ಲೋಡರ್ಸ್ನು ಬರ್ತಾರೆ. ಲೋಡರ್ಸ ಕ್ಲೀನರ ಡ್ರೈವರ ಅವರಿಗೆ ವೇತನ ಸರ್ಕಾರ ಅಪ್ರೂವಲ್ ಆಗಬೇಕು. ನಾನು ಫೈನಾನ್ಸಲ್ಲಿ ಅಪ್ರೂವಲ್ ಆಯ್ತಂದ್ರೆ ಅವರಿಗೆ ಗ್ರ್ಯಾಂಟ್ ಸಿಗಬೇಕಾಯ್ತು. ಅದು ಒಂದು ಬೇಡಿಕೆ ಇರುತ್ತೆ.
ಮತ್ತು ಇನ್ನೂ ದಿನಗೂಲಿ ನಮ್ಮ ಜಿಲ್ಲಾ ರೀ ಹಾಂ ನಮ್ಮ ಜಿಲ್ಲಾ ಎಷ್ಟು ಸುಮಾರು ಒಂದು ಎಲ್ಲ ನಗರಸ್ಥಳೀಯ ಸ್ಟೇಟ್ದಾಗ ಐತ್ರಿ ನಮ್ಮ ಜಿಲ್ಲಾ ಪೌರ ನೌಕರರು ಹಾಂ ಇದು ಅಧಿಕೃತ ಆಗ್ಬೇಕಾಗಿದೆ ಅಧಿಕೃತ ಆಗ್ಯಾರಿ ಅನುದಾನದ ಕೊರತೆ ಅದು ಪೂರ ಪ್ರಮಾಣದಲ್ಲಿ ವೇತನ ಅನ್ನೋದು ಸರ್ಕಾರದಿಂದನೇ ಕೊಡ್ತಾರೆ. ಪೂರ್ಣ ಪ್ರಮಾಣದ ವೇತನ ಮಾಡಾಕತ್ತಿಲ್ಲ ಮತ್ತೆ ಈಗ ನೇರ ಇವ್ರು ಅದಾರ ವಾಟರ್ ಸಪ್ಲೈದವ್ರು ಅದಾರ ಅವರಿಗೆ ಕಾಯ ಮಳೆ ಮಾಡ್ಬೇಕು ಅಂತೇಳಿ ಈ ಥರ ನೇರ ಪಾವತಿ ಅದು ಬೇಡಿಕೆ ಅದ ಡ್ರೈವರ್ಗಳು ಎರಡು ಸರಿ ಅಪಾಯಿಂಟ್ ಎಲ್ಲ ಹೊಡ್ಕೊಂಡ ಜನರು ಇದು ಬೇರೆ ಮತ್ತು ಇವರು ಇದೇ ಬರೀ ಇದು ಪೌರ ನೌಕರದು ಇವ್ರಿಗೆ ಏನಂದ್ರೆ ವೇತನ ಸರಿ ಇದಾಗಿಲ್ಲ ನೌಕರರು ಪೂರ್ಣ ಪ್ರಮಾಣದ